ಕರ್ಕಾಟಕ ರಾಶಿಯವರಿಗಂತೂ ಇವರಿಗೆ ಗುರುಗ್ರಹ ವ್ಯಯಸ್ಥಾನದಲ್ಲಿ ಇದ್ದು ಅಂದರೆ 12 ಮನೆಯಲ್ಲಿ ವ್ಯಯಸ್ಥಾನ ಅಂದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ನಾವು ವರ್ಷಫಲದಲ್ಲಿ ನಾವು ನೋಡೋಕ್ಕೋದ್ರೆ. ಆದರೆ ಒಂದಷ್ಟು ಈ ಏನು ಚತುರ್ಗ್ರಹಿ ಯೋಗಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಯಾಕಂದರೆ ಸಪ್ತಮ ಸ್ಥಾನ ಅಂತ ಹೇಳ್ತೀವಿ. ಮತ್ತು ಇದರ ಜೊತೆಗೆ ವಿವಾಹಕ್ಕೆ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವ್ರಿಗೆ ಒಳ್ಳೆ ಸಂಬಂಧಗಳು ಬರುತ್ತೆ. ಯಾಕಂದರೆ 7ನೇ ಮನೆಯಲ್ಲಿ ಏನಾದರೂ ಈ ಗ್ರಹಗಳ ಸಂಯೋಗ ಫಲಗಳು ಮದುವೆ ವಿಚಾರಕ್ಕಂತೂ ಮಾಡಿಸಿದಂಥದ್ದು. ಭಾಳ ಜನಕ್ಕೆ ಮದುವೆನೇ ಆಗ್ತಾ ಇಲ್ಲ, ಗುರುಬಲ ಇಲ್ಲ ಅನ್ನುವಂಥವ್ರಿಗೆ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ಚತುರ್ಗ್ರಹಿ ಯೋಗದಿಂದ. ಮತ್ತು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಏನಾದರೂ ಇದ್ರೂ ನಿವಾರಣೆ ಆಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಇರೋದರಿಂದ ಒಂದಷ್ಟು ಗುರುಗಳು ಹೇಳಿದ್ದಾರೆ ಚತುರ್ಗ್ರಹಿ ಯೋಗ ಅಂತೆ, ಕರ್ಕಾಟಕ ರಾಶಿ ಮದುವೆ ಶುಭ ಕಾರ್ಯಗಳು ಆಗುತ್ತೆ, ಇದೂ ದೊಡ್ಡ ಬಿಸ್ನೆಸ್ ಮಾಡೋಣ ಅಥವಾ ಏನೋ ಕೈ ಹಾಕೋಣ ಅಂತ ಅಂದ್ಕೊಂಡ್ರೆ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡಿನ ಅಭಾವ ಜಾಸ್ತಿ ಆಗುತ್ತೆ, ಖರ್ಚುಗಳು ಆಗುತ್ತೆ. ಆದರೆ ಶುಭ ಕಾರ್ಯಗಳು ಮತ್ತು ಒಂದಷ್ಟು ಕೆಲಸ ಕಾರ್ಯಗಳು, ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಿಂಹರಾಶಿಯವರಿಗೆ ಈ